ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ನಿಮ್ಮ ಮಗನಿಗೆ ಕರ್ಕೊಂಬಂದಿದ್ರಿ ಅಲ್ವಾ? ಹೌದು ಸರ್. ಅವರಿಗೆ ಏನು ಮದ್ದು ಹಾಕಿದ್ರು ಅಂತ ಅನುಮಾನ ಇತ್ತು ನಿಮಗೆ? ಮೊದಲಾಗಿ ಒಂದು ಅನುಮಾನ ಇತ್ತು ಸರ್. ಹಾಂ, ನಾವೆಲ್ಲ ಕೇಳಿದಾಗ ಹಿಂಗೆ ಔಷಧಿ ಕೊಡಿಸ್ರಿ ಚೆನ್ನಾಗುತ್ತೆ ಅಂತ ಹೇಳಿದ್ರು. ಊಟದಲ್ಲಿ ಮದ್ದು ಹಾಕಿದ್ರು. ಆಮೇಲೆ ಅದು ಏನೇನು ಸಿಂಪ್ಟಮ್ಸ್ ಇರ್ತಿತ್ತು? ಊಟ ಸೇರ್ತಿರ್ಲಿಲ್ಲ? ಊಟ ಸೇರಲ್ಲ. ಊಟ ನೋಡಿದ್ರೆ ವಾಂತಿ ಬರುತ್ತೆ. ಊಟ ನೋಡಿದ್ರೇನೆ ವಾಂತಿ? ಊಟ ನೋಡಿದ್ರೆ ವಾಂತಿ ಬರುತ್ತೆ. ಓಕೆ. ಆ ಊಟಕ್ಕೆ ಬಂದು 1 ಗಂಟೆ ಬೇಕು ಸರ್ ಊಟ ಮಾಡಕ್ಕೆ. ಊಟ ಒಂದ್ಸರಿ ಊಟ ನೀಡ್ಕೊಟ್ರೆ 1 ಗಂಟೆವರೆಗೂ ತಿನ್ಬೇಕಂತೆ. ಹಂಗೆ ಬೇಗ ಹೋಗಕ್ಕೆ ಲೇಟ್ ಆಗತ್ತೆ ಅಂದ್ರೆ ಕಾಲೇಜ್ ಹೋಗಕ್ಕೆ ಲೇಟ್ ಆಗತ್ತೆ ಅಂದ್ರೆ ಅದು 1 ಗಂಟೆ ಮಾಡೋದು ಸರ್. ಊಟನೇ ಸೇರ್ತಿರ್ಲಿಲ್ಲ? ಊಟನೇ ಸೇರ್ತಿರ್ಲಿಲ್ಲ. ಓಕೆ. ದಿನಕ್ಕೂ ವೀಕ್ ಅಂದ್ರೆ ವೀಕ್. ಹಾಂ, ವೀಕ್ ಅಂದ್ರೆ ಊಟ ಸೇರ್ತಿರ್ಲಿಲ್ಲ. ಆಕ್ಟಿವ್ ಇರಲಿಲ್ಲ. ವೆಯ್ಟ್ ಕಮ್ಮಿ ಆಗ್ತಾ ಬಂದ್ರು. ವೆಯ್ಟ್ ಕಡಿಮೆ, ಫುಲ್ ಕೆಳಗೆ ಇದ್ದ ಸರ್. ಹಾಂ, ತೆಳಗಾಗ್ಬಿಟ್ಟ, ಫುಲ್ ತಡಗಾಗ್ಬಿಟ್ರು. ಅದಕ್ಕೆ ಹಿಂಗೆ ಬೇರೆ ಯಾರೋ ಹೇಳಿದ್ರು ಔಷಧಿ ಕೊಡಿಸ್ರಿ ಅಂತ ಹೇಳಿದ್ರು ಸರ್. ಕನ್ನಂಗಿ ಅಂತ ಹೇಳಿದ್ರು ಸರ್. ಇರ್ಲಿ, ಯಾವ ಊರ ಹೆಸರು ಹೇಳೋದ್ ಬೇಡ. ಒಟ್ಟು ಅಲ್ಲಿ ಹೋಗ್ಬಿಟ್ಟು ವಾಂತಿ ಎಲ್ಲ ಮಾಡಿಸಿದ್ರಿ? ಒಂದ್ಸರಿ ಇಲ್ಲ ಸರ್, ಅಲ್ಲಿ ವಾಂತಿ ಮಾಡಿಸ್ಲಿಲ್ಲ ಸರ್. ಹಾಂ, ಬರೀ ಒಂದು ಬೇರ್ ಕೊಟ್ಟಿಲ್ಲ ಸರ್. ಓಕೆ. ಅದನ್ನ ಡೈಲಿ ಒಂದು 8 ದಿನ ತಗೋಬೇಕು. 10 ದಿನ 10 ದಿನ ತನಕ ಹೇಳಿದೆ ಸರ್. ಇರ್ಲಿ, ಒಟ್ಟು ಅಲ್ಲಿ ಬೇರೆ ಕಡೆ ಎಲ್ಲ ಒಟ್ಟು ಟ್ರೈ ಮಾಡಿದಿರಿ ಅಲ್ವಾ? ಮಾಡಿದೆ ಸರ್. ಒಟ್ಟು ಯೂಸ್ ಆಯ್ತಾ? ಅದೆಲ್ಲ ಏನು ಯೂಸ್ ಏನು ಅನಿಸ್ಲಿಲ್ಲ ಸರ್. ಆಮೇಲೆ ನಮ್ಮಲ್ಲಿ ಬಂದ್ರಿ. ಮತ್ತೆ ಬೇರೆ ಹತ್ರ ಹೋದ್ವಿ ಸರ್. ಊರ ಹೆಸರು ಯಾವ್ದು ಹೇಳ್ಬಾರ್ದು. ಬೇರೆ ಹತ್ರ ಹೋದ್ವಿ ಸರ್. ಅಲ್ಲಿ ಒಂದು 2 ಸರಿ ತೋರಿಸಿದ್ವಿ ಸರ್. 2 ಸರಿ ಔಷಧಿ ಕೊಟ್ಟರು, ವಾಂತಿ ಆಗುತ್ತೆ ಸರ್. ವಾಂತಿ ಕೊಟ್ರ? ಅದು ವಾಂತಿ ಇರುತ್ತೆ ಸರ್. ಅಲ್ಲಿ ಆ ಔಷಧಿ ತಗೊಂಡು ವಾಂತಿ ಆಗುತ್ತೆ ಸರ್. ವಾಂತಿ ಆಗಿದೆ ಸರ್. ಊಟದಲ್ಲಿ ಮದ್ದು ಹಾಕಿದ್ದಕ್ಕೆ ಅದನ್ನ ತೆಗಿತೀವಿ ಅಂತ ವಾಂತಿ ಮಾಡಿಸಿದ್ರು. ಅದು ಕೊಟ್ಟ ಸರ್ ಔಷಧಿ, ವಾಂತಿ ಆಯ್ತು ಸರ್. ಬಟ್ ಕ್ಲಿಯರ್ ಆಗಲಿಲ್ಲ ಸರ್. ಕ್ಲಿಯರ್ ಆಗಲಿಲ್ಲ. ಓಕೆ. ಇನ್ನು ಸಿಲ್ಕ್ ಸ್ವಲ್ಪ ಹಂಗೆ ಇತ್ತು ಸರ್. ಮತ್ತು ಊಟ ಸೇರ್ತಿರ್ಲಿಲ್ಲ. ಸರಿ, ಅದೇ ವೀಕ್ನೆಸ್. ಆವಾಗ ಒಂದ್ಸರಿ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಸರ್. ನೋಡಿದ್ರೆ ಇಲ್ಲಿಗೆ ಹೋದ್ರೆ ಸರಿ ಆಗ್ತದೆ ಅಂತೇಳಿ ಇಲ್ಲಿ ಬಂದೆ ಸರ್. ಈಗ ಚೆನ್ನಾಗಿದ್ದಾರೆ, ಚೆನ್ನಾಗಿ ಊಟ ಮಾಡ್ತಿದ್ದಾರೆ, ಕಲರ್ ಬಂದಿದೆ. 2 ತಿಂಗಳಿಗೆ ಒಂದು 3.5 kg ಜಾಸ್ತಿ ಆಗಿದ್ದಾರೆ. ಈಗ ಆಲ್ಮೋಸ್ಟ್ 90% ಚೆನ್ನಾಗಿ ಅನಿಸ್ತದೆ ಸರ್ ನನಗೆ. ಆಕ್ಟಿವ್ ಆಗಿದ್ದಾರೆ, ಎಲ್ಲ ಕೆಲಸ ಮಾಡ್ತಾರೆ. ಹೌದಲ್ಲ? ಇನ್ನೊಂದು ತಿಂಗಳು ಔಷಧಿ ತಂದ್ರೆ ಸರಿ ಆಗುತ್ತೆ. ಕ್ಲಿಯರ್. ಒಟ್ಟು ಊಟದಲ್ಲಿ ಮದ್ದು ಹಾಕೋದು ಅದೆಲ್ಲ ಕೆಲವರೆಲ್ಲ ಮೂಢನಂಬಿಕೆ ಹಂಗೆ ಅಂತ ಹೇಳ್ತಾರೆ ಸರ್. ಅವ್ರಿಗೆ ಗೊತ್ತಿಲ್ಲ ಅಂತಾರೆ ಸರ್. ಬಟ್ ನಾವು ಈಗ ರಿಯಲ್ ಪ್ರಾಕ್ಟಿಕಲ್ ಅನುಭವ ಆದ್ರೆ ಗೊತ್ತಾಗಲ್ಲ ಸರ್. ಬಟ್ ಇವರಿಗೆಲ್ಲ ಟೆಸ್ಟ್ ಮಾಡಿಸಿದ್ರಿ ಅಲ್ವಾ ನೀವು? ಡಾಕ್ಟರ್ ಏನು ಎಲ್ಲ ನಾರ್ಮಲ್ ಇದೆ ಅಂತ ಹೇಳ್ತಿದ್ರು. ನಾರ್ಮಲ್ ಇದೆ. ಬಟ್ ಅವನ ಸಮಸ್ಯೆ ಊಟ ಸೇರಂಗಿಲ್ಲ. ಒಟ್ಟಿಗೆ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಬಹಳ ಇಂಪ್ರೂವ್ಮೆಂಟ್. ಕರೆಕ್ಟ್ ಅಲ್ಲ? ನಿಜ ಅಲ್ಲ? ಹೌದು ಸರ್. ಹೌದಲ್ರ? ನಿಜ ಅಲ್ಲ? ಅಪ್ಪಾಜಿ ಹೇಳ್ತಿರೋದು ಸರಿ ಇದೆಯಲ್ಲ? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆದಾಗಲಿ. ನಮಸ್ತೆ.